ಸೊ ಇಲ್ಲಿ ನಮ್ಮ ಬಸ್ಸು ಕಾಕ ಡ್ರಿಪ್ ಪೈಪ್ ಬಿಡಾತನ ಇಲ್ಲಿ ಒಳಗೆ ಹಸಿಡ್ ಐತಿ ಪೈಪ್ದಾಗ ಇಲ್ಲಿ ತುದಿ ಬಂದವು ಹಿಂಗೆ ಜಕ್ಕೊಂಡು ಹಿಂಗೆ ರೀತಿ ಹೋಗೋದು ಗೋಮೂತ್ರ ಗತಿ ಐತಿಲ್ಲ ಅಲ್ಲ ಹೋಗಿ ಹೇಳೋದು ಎಂಜನವ ಹಾಯ್ ಹಲೋ ನಮಸ್ಕಾರ ರೀಪ್ಪ ಎಲ್ಲರಿಗೆ ನಾವು ಇವತ್ತು ಏನು ಮಾಡತ್ತೀವಿ ಅಂದ್ರೆ ನಮ್ದು ಮನೆ ಹಿಂದಿನ ಪ್ಲಾಟ್ನಾಗ ರೆಡಿ ಮಾಡತ್ತೀವಿ ಸೊ ಅದಕ್ಕೆ ಡ್ರಿಪ್ ಹಾಕ್ಬೇಕಾಗೈತಿ ಡ್ರಿಪ್ ಹಾಕಿ ಮೆಲ್ಚಿಂಗ್ ಹಾಕ್ಬೇಕಾಗೈತಿ ಸೊ ಅದಕ್ಕಿಂತ ಮುಂಚೆ ಡ್ರಿಪ್ನ ನಾವು ಕ್ಲೀನ್ ಮಾಡ್ಕೊಂಡು ಹಾಕಬೇಕು ಅದನ್ನು ಹಸಿಡ್ ಒಳಗೆ ಕ್ಲೀನ್ ಮಾಡತ್ತೀವಿ ಇವತ್ತು ಪ್ರೊಸೆಸ್ ಯಾವ ರೀತಿ ಅಂತ ತೋರಿಸ್ತೀನಿ ಬರೀ ಸೊ ನೋಡಿ ವ್ಲಾಗ್ದಾಗ ಟೊಮೆಟೊ ಪ್ಲಾಂಟೇಷನ್ ಮಾಡತ್ತೀವಿ ನನ್ನ ಪ್ಲಾಟ್ನಾಗ ಅಲ್ಲಿ ಹೋಗಿ ನಿಮ್ಗೆ ಅದನ್ನು ತೋರಿಸ್ತೀನಿ ಸೊ ಗೈಸ್ ನಮ್ಮ ಸೋರು ಮೂಗು ಹೆಂಗೆ ಮುಚ್ಕೊಂಡ ನೋಡ್ರಿ ಹಸಿಡ್ ಬಕೆಟ್ನ ಹಾಕತ್ತೀವಿ ಅವಂತೂ ಫುಲ್ ಅನ್ಸತ್ತಾನು ಅಬ್ಬಬ್ಬಬ್ಬಬ್ಬಬ್ಬಬ್ಬ ಸೂರ್ಯರಪ್ಪ ಸೊ ನೋಡ್ರಿ ನಮ್ಮ ಸೂರ್ಯ ಹಂಗೆ ಯಾವ ರೀತಿ ಮೂಗು ಮುಚ್ಕೊಂಡಾನ ಇನ್ನೊಂದು ವಾಸು ಅಂದ್ರೆ ಒಟ್ಟು ಮೂನ್ಯಾಗ ಹೋಗಿ ಒಳಗೆ ಮೆದುಳ್ಕ ಟಚ್ ಆಗಿಬಿಡ್ತೈತಿ ಹಂಗೆ ಸ್ಮೆಲ್ ಬರ್ತೈತಿ ಬಾಕಟ್ರಿ ಹಸಿಡಿದ ಸೊ ಟಚ್ ಮಾಡಿ ನೋಡ್ತೇನೆ ಒಂದಿಟ್ಟ ಹಾಕ ಯಾಟ ಅನಿಸ್ತೀವಿ ಪಾಪವನ ಮಿಂಟ ಇಟ್ಟ ಹಾಕಿ ಬಳ್ಳಿ ನೋಡು ಸೂರಿಗೆ ಈಗ ಧೈರ್ಯ ಬತ್ ನೋಡು ಅಲ್ಲ ಹೋಗಿ ಹೇಳೋದು ನೋಡಿ ಎಂಜನವ ಆ ಪಿಕ್ಚರ್ದಾಗ ಇದ್ರ ಹಾಕಿ ಮೂತಿಗೆ ಹಾಕಿ ಬಿಟ್ಟು ಸುಡ್ದದ್ಲ ಕೈಯ ಸುಡ್ದದ ಮತ್ತೆ ಇದೇ ಕೇಳಿದ್ಲ ಅಲ್ಲೇ ಸೊ ಗೈಸ್ ನೋಡ್ರಿ ನಮ್ಮ ಶಿವನಿಂಗ್ ಕಕ್ಕ ಯಾವ ರೀತಿ ಸೆಟಪ್ ಮಾಡಿ ಅಂತೇಳಿ ಇದ್ರಾಗ ಸೂರ್ಯ ಅಂತಂದ್ರೆ ಇದ್ರಾಗ ಹೋಗಿಬಿಡ್ತೈತಿ ಅಲ್ಲಿಂದ ತೊಗೊಂಡು ನಮ್ಮ ಶಿವನಿಂಗ್ ಒಂದು ಮೈಕ್ ಹಾಕೋಣ ಬೈಲೆ ಎಲ್ಲ ಹಾಕೋ ಎಲ್ಲಿ ಅವ್ರಿಗೆ ಈಗೇನು ಆಗಂಗಿಲ್ಲ ಸೊ ನೋಡ್ರಿ ನಮ್ಮ ಬಸಮ್ಮ ಯಾವ ರೀತಿ ಕೆಮ್ಮಾತಾನ ಅಂತ ಹೇಳಿ ಬಾಯಿಂದ ಮೂಗಿಂದ ಎರಡು ಸೇರಿ ಕೆಮ್ಮಾತಾನ ಹಿಂಗೆ ಕೆಮ್ಮೇರನ್ ಕಮೆಂಟ್ ಮಾಡ್ರಿ ನೀರು ಬರಾಕತ್ತು ನೋಡ್ರಿ ಯಾವ ರೀತಿ ಐತಿ ಬಿಸ್ಕಿ ಟೈಪ್ ಐತಿ ನಾವು ನೋಡಾಕ ಬಕೆಟ್ನಾಗ ಹಂಗೆ ಕಾಣಿಸಂಗಿಲ್ಲ ಟ್ರಾನ್ಸ್ಪರೆಂಟ್ ಐತಿ ಫುಲ್ಲ ಆಕಳ ಹುಚ್ಚಗತಿ ಐತಿ ಗೋಮೂತ್ರ ಗತಿ ಐತಿಲ್ಲ ಮುರಿತಾವ್ ಅದಕ್ಕೆ ಆಧಾರ ಮಾಡಿ ಬಿಡವನ ರೈಟ್ ನೋಡ್ರಿ ಈ ಥರ ಆತು ನೋಡ್ರಿ ಇದೆಲ್ಲ ಫುಲ್ ತುಂಬಿತಿಕ್ ಪೈಪ್ ಎಟ್ಟು ಎರಡು ಬಕೆಟ್ ಹಿಡಿತಾನ ಸಾಕು ಬಿಡಿ ನಂಗಾರ ಎರಡು ಬಕೆಟ್ ಸುರ್ಲಿ ಆಕಳ ಗೋಮೂತ್ರ ಅದಕ್ಕೆ ನಾ ಅಲ್ಲಿ ಮಣ್ಣಾಗ ಹೊಲ್ದಾಗ ಹಾಕೋದು ಬೇಡ ಅಂತ ಹೇಳಿ ಸೊ ಗೈಸ್ ಇದು ನಾವು ಎಲ್ಲ ಬೆಳೆಯಲ್ಲಿ ಮಾಡಂಗಿಲ್ಲಲ್ಲ ಅಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಂಡ್ರೆ ಚಲೋ ಫಾರ್ಮ್ನಾಗೂ ಮಾಡ್ಬೋದು ಬಟ್ ಅಲ್ಲಿ ನಮಗೆ ತ್ರಾಸ ಆಕತಿ ಅದ್ರದ್ದು ಒಂದು ಜೀವ ಹೆಂಗೈತಿ ಸೊ ಇಲ್ಲಿ ನಮ್ಮ ಬಸ್ಸು ಕಾಕ ಡ್ರಿಪ್ ಪೈಪ್ ಬಿಡಾತನ ಇಲ್ಲಿ ಒಳಗೆ ಹಸಿಡ್ ಐತಿ ಪೈಪ್ದಾಗ ಇಲ್ಲಿ ತುದಿ ಬಂದವು ಹಿಂಗೆ ಜಕ್ಕೊಂಡು ಹಿಂಗೆ ರೀತಿ ಹೋಗೋದು ಸಕಾಸ ಒಂದು ಸ್ಪೀಡ್ ಹೋಗ ಗಾಡಿ ಎರಡು ಸ್ಪೀಡ್ ಹೋಗಿರೋದು ಗೊತ್ತೇನ ಸೈಕಲ್ದ ಹಂಗೆ ಹೋಗೋದು ನಾವು ಸಕಾಸ ಹೋಲಿ ಅವು ಜಾಯ್ನರ್ ಹತ್ತಿರ್ಬೇಕು ಹಾಂ ಆಟ ಒಂದು ಸಾಕಾಸ ಒಟ್ಟು ಓದಿಸ್ಬಿಡು ಸಾಕಾಸ ಹಾಂ ಒಂದು ಸಟ್ಟ ಹೋಲಿ ಈ ರೀತಿ ಪ್ರೊಸೆಸ್ ಐತೆ ನೋಡ್ರಿ ಕ್ಲೀನ್ ಮಾಡೋದು ಎಷ್ಟು ಮಾಡಿದ್ದು ಅಂತಂದ್ರೆ ಇದ್ರಾಗೆಲ್ಲ ಪೈಪ್ನಾಗ ಹಸಿಡ್ ಹೋಗತಿ ಫುಲ್ ಕ್ಲೀನ್ ಆಗಿಬಿಡ್ತೈತಿ ಯಾವ ರೀತಿ ಹೋಗಿ ಬರೈತೆ ನೋಡ್ರಿ ನಮ್ಮ ಶಿವನಿಂಗ್ ಕಕ್ಕ ಹಾಕತ್ತ ನೋಡಿ ಈಗ 4 ಪೈಪ ನಾ ಮಿದು ಇರ್ತಾವ ಒಳಗೆ ಅಲ್ಲೇ ಸಿಕ್ಕೊಂಡು ಹೋಗಿ ಮಾಡೀನಿ ಮಿದು ಇರ್ತಾವಲ್ಲ ಒಳಗೆ ಮಡಿಸಿ ಅದು ಮತ್ತು ಮೊದ್ಲು ಮಿದು ಪೈಪ ಒಳಗೆ ಉಳ್ದವ್ರು ತಗೊಳ ಹಂಗೆ ಇಮ್ರಿಗೆ ತಗೊಳಕೈತಿ ಮತ್ತೆ ಬಂದೋಣ ನೋಡು ಎಷ್ಟು 4 ಬಂದ ನೋಡು ಹಾಂ 4 ಬಂದ ನೂಸು ರೈಟ ಸಕಾಸ್ ಒಲಿ ಒಟ್ಟು ಒಂದೇ ಸ್ಪೀಡ್ ಹೋಗ್ರಿ ಸಕಾಸ್ ಹಾಂ ಜಾನ್ಯಾರ್ದು ಇರ್ತಾವ ಹೆಂಗೆ ಹಾಂ ಯಾವ ಲೆಬಿಸ್ ಬಿಡ್ತಾನಲ್ಲ ನಾ ಲೆಬಿಸ್ಬೇಕಾಗತ್ತೆ ಏನಿಲ್ಲ ನೋಡಿ ಗಾಯ್ಸ್ ಹೊಗೆ ಯಾವ ರೀತಿ ಬರ್ತಾಯಿದೆ ಅಂತ ಇಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಮೂಗು ಉಸಿರು ಕಟ್ಟುತ್ತೆ ಏನಂತೀರಾ ಗಾಳಿ ಅಂತೂ ಫುಲ್ ಐತಿ ಮೂಗನೇ ಹೊಂಟ್ರಿ ಫುಲ್ಲ
ಸೊ ಈಗ ನಾ ಎಲ್ಲಿ ಬಂದೇನೆ ಅಂತಂದ್ರೆ ನಮ್ಮ ಅರಿಶಿನ ಫಾರ್ಮ್ಗೆ ಬಂದೀನಿ. ಸೊ ನೋಡ್ಬೋದು ಕೊತ್ತಂಬರಿ ರೇಟ್ ಇರ್ಲಾರ್ದಕ್ಕೆ ಕೊತ್ತಂಬರಿ ಎಲ್ಲ ಫುಲ್ ಕಿತ್ತ ಕಸ ತೆಗೆದು ಕ್ಲೀನ್ ಮಾಡತ್ತೀವಿ. ಯಾಕಂತಂದ್ರೆ ಹಂಗೆ ಬಿಡಕ್ಕೆ ಬರೋಂಗಿಲ್ಲ, ಇಲ್ಲಾಂದ್ರೆ ಹೂ ಆಗೆಲ್ಲ ಬೀಜ ಆಗಿಬಿಡ್ತೈತೆ ಮತ್ತು. ಸೊ ಅದಕ್ಕೆ ಫುಲ್ ಕ್ಲೀನ್ ಆಗೈತೆ ನೋಡಿರಿ ಫಾರ್ಮ್. ಇನ್ನು ನೆಕ್ಸ್ಟ್ ಇದ್ರಾಗ ಚೊಗಜಿ ಸೀಡ್ ತೊಗೊಂಬಂದಿನಿ ನೋಡಿರಿ. ಇದನ್ನು ಹಾಕಬೇಕಾಗೈತಿ. ಇದು ಕಸ ಎಲ್ಲ ಫುಲ್ ಕ್ಲೀನ್ ಆದಮೇಲೆ ಹಾಕ್ತೀನಿ. ಸಿಡ್ಕವ್ರು ಏನೈತಿ ಅದು ಆಮೇಲೆ ಹಾರ್ವೆಸ್ಟ್ ಮಾಡ್ತಾರೆ. ಸೊ ಅದು ಇದನ್ನು ಈಗ ಹಾಕೋದ್ರಿಂದ ಚಳಿಗಾಲ ವಿಂಟರ್ ಸೀಸನ್ ಏನು ಬರ್ತೈತಲ್ಲ ಅವಾಗ ಭಾಳ ಹೆಲ್ಪ್ ಆಕೈತಿ. ಆಮೇಲೆ ಈ ಕಡೆ ಈಗ ನಾವು ನಮ್ಮ ಟೊಮೆಟೊ ಫಾರ್ಮ್ ಬಂದೆ ನೋಡಿರಿ. ಪ್ಲಾಂಟೇಶನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೈತಿ. ವೆರೈಟಿ ಬಂದು ಅನಿಮೇಷನ್ ಅಂತೇಳಿ ಇದು ವೆರೈಟಿ ಸಿಜೆಂಟಾ ಕಂಪ್ನಿದ ಹೊಸ ವೆರೈಟಿ ಬಂದೈತಿ. ಇದಕ್ಕಿಂತ ಮುಂಚೆ ನಾವು ಮೇಘದೂತ್ ವೆರೈಟಿ ಮಾಡ್ತಿದ್ವಿ. ಇದು ಮಳೆಗಾಲ ವೆರೈಟಿ. ಸೊ ಮಾಡ್ಬೋದು. ಹೆಂಗೆ 5.5 ಫುಟ್ ಸಾಲು ಬಿಟ್ಕೊಂಡು ಪ್ರತಿ ಸಾಲಿಗೂ ಜಿಗ್ಜಾಗ್ ಹೋಲ್ ಹಾಕ್ಕೊಂತೀವಿ. ಆಮೇಲೆ ಒಂದು ಸಾಲು ಬಿಟ್ಟು ಒಂದು ಸಾಲು ಏನೈತಿ ಸಿಂಗಲ್ ಲೈನ್ ಹಾಕ್ಕೊಂಡಿವಿ. ಈ ಲೈನ್ದಾಗ ಸವಂತಿ ಬೀಜ ಹಾಕ್ಕೊಂಡಿವಿ. ಲಾಸ್ಟ್ ಟೈಮ್ ಏನು ಮಾಡಿದ್ದು ಅಂತಂದ್ರೆ 2 ಪ್ಲಾಟ್ ಒಂದು ಸಾಲು ಬಿಟ್ಟು ಒಂದು ಸಾಲು ಟೊಮೆಟೊ ಹಾಕ್ತಿದ್ವಿ, ಒಂದು ಸಾಲು ಕಂಪ್ಲೀಟ್ ಸವಂತಿ ಬೆಳೆ ಅಷ್ಟೇ ಇರ್ತಿತ್ತು. ಸೊ ಈಗ ಆ ಥರ ಮಾಡಿಲ್ಲ. ಇಲ್ಲ ನಮ್ಮ ಅಪ್ಪಾಜಿ ಅವ್ರು ಅದಾರು ನೋಡಿರಿ ಫಾರ್ಮ್ ಯಾವ ರೀತಿ ಐತೆ ಅಂತೇಳಿ ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡತ್ತೀವಿ ಇವತ್ತು. ಆಮೇಲೆ ತಳದಾಗ ಏನೈತಿ DAP ಪೊಟ್ಯಾಷಿಯ ಬೇವಿನ ಹಿಂಡಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಟ್ಟಿವಿ. ಇಲ್ಲಿ ತನಕ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬಂತು ಈಗ ಪ್ಲಾಂಟೇಶನ್. ಸೊ ನೋಡಿರಿ ಯಾವ ಥರ ಐತೆ ಅಂತೇಳಿ. ನೋಡಿರಿ ಪ್ಲಾಂಟೇಶನ್ ಯಾವ ಥರ ಮಾಡತ್ತಾರೆ ಅಂಥೇಳಿ. ಈ ಕಡೆ ನಮ್ಮ ಕರೆವು ಬಂದ ನೋಡಿರಿ. ನಮ್ಮ ಕರೆಯಲ್ಲ ಸಾರಿ ನಿಮ್ಮ ಕರೆವು. ಇದು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಎಲ್ಲ ವರ್ಷದಿಂದ ಕಸ ತೆಗಿತೀವಿ. ಸೊ ಈಗ ಇನ್ನೊಂದು ಫಾರ್ಮ್ ಐತಲ್ಲ ಫಸ್ಟ್ ಬ್ಯಾಚ್ ನಮ್ಮ ದರ್ಶನ ಈ ಫಾರ್ಮ್ದಾಗ ಕರ್ಕೊಂಬಂದಿನಿ. ಇಲ್ಲ ಸೀಡ್ ಹಾಕಕ್ಕೆ ಚೊಗಚಿ ಬೀಜ ತಂದೀವಿ. ಈಗ ಏನೈತಿ ದಂಡಿ ಸಾಲು ಒಂದು ಹಾಕೋದ. ಇದನ್ನು ಬಿಡೋದು, ಇದನ್ನೂ ಸಾಲು ಬಿಡೋದು, ಇದನ್ನೂ ಸಾಲು ಬಿಡೋದು, ಈ ಸಾಲಿ ಹಾಕೋದ. ಈ ಸಾಲಿನ ಸಿಟ್ಕೋರ್ನಿಲ್ಲ. ಇಲ್ಲಾಂದ್ರೆ ಇದನ್ನು ಬಿಡ್ರಿ, ಈ ಸಾಲಿ ಹಾಕ್ರಿ. ಇಲ್ಲ ಹಾಕ್ರಿ. ಹಾಂ 2 ಸಾಲ ನೋಡಿ. ಏನು ಸವ ಇದನ್ನ ಗ್ಯಾಪ್ ಇದ್ದದ್ದು. ಹಾಂ 6 ಇದು 6ನೇದಾನೆ ಇದೆ. ಇಲ್ಲಿ ಹಾಕೋದ ಕಟ್ಟಿಗೆ ಚುಚ್ಚರ್ ಹಾಕ್ತೀನಿ. 1 2 3 4 5 6 ಈ ಸಾಲಿ ನೋಡಿ ಮತ್ತೆ. ಸೊ ನಮ್ಮ ಮಾವು ನೀರು ತಿರುಗಿ ಬಂದಾನೀಗ. ಈಗ ವಾಪಸ್ ನಾವು ಮನೆ ಕಡೆ ಹೋಗಿ ಅಲ್ಲೇನು ಟ್ರಿಪ್ ಕ್ಲೀನ್ ಮಾಡತ್ತೀವಲ್ಲ, ಸೊ ಅಲ್ಲಿ ಅಡ್ಡ ಪೈಪ್ ಮೇನ್ ಲೈನ್ ಜೋಡಿಸ್ಕೋಬೇಕು. ನಮ್ಮ ಮಾವ ಜೋಡಿಸ್ತಾನು. ನಮ್ಮ ಮನೆಗೆ ನಾಷ್ಟ ಮಾಡೋಕೆ ಈಗ ಟೈಮ್ 10 ಗಂಟೆ ಆಗೈತಿ. ಇನ್ನೇನು ತಿಂದಿಲ್ಲ. ನಮ್ಮ ಮಾವ ನಾಷ್ಟ ಮಾಡಿ ನ್ಯಾರಿ ಮಾಡಿ ಕಟ್ಟೋದು ಬಂದಿರ್ತಾನೆ ಬೆಳಿಗ್ಗೆ. ಅದಕ್ಕೆ ನಗಾತಿರ್ತಾನೆ ನೋಡಿ. ಒಟ್ಟು ಬಿಸಿಲಾಗಿಲ್ಲ ಗೈಸ. ಹೆಂಗೆ ಮಾಡೋದು ಹಿಂಗಾದ್ರೆ. ಲೆಟ್ಸ್ ಗೋ. ಸೊ ಗೈಸ್ ಇಲ್ಲೇನು ಮಾಡತ್ತೀವಿ ಅಂತಂದ್ರೆ ಇಲ್ಲಿ ನಾನು ಏನು ಮಾಡೀನಿ ಅರಿಶಿನ ತಪ್ಪಲ ಮತ್ತು ಬೇರ ಸೊ ಏನೈತಲ್ಲ ಅದನ್ನೆಲ್ಲ ಸ್ಟಾಕ್ ಇಲ್ಲಿ ತಂದು ಹೋಗೋದ. ಇಲ್ಲಿ ಕಾಲೇಜ್ ಆಗಿತ್ತು ಅದಕ್ಕೆ ಇಲ್ಲಿ ತಂದು ಅದ್ರ ಮ್ಯಾಗ ಒಂದು 2 ಡಬ್ಬಿ ಹಿಂಡಿ ಗೊಬ್ಬರ ಕಡ್ದ ಈ ರೀತಿ ಮಾಡ್ಕೊಂಡಿವಿ. ಇಲ್ಲೆಲ್ಲ ಇದೆಲ್ಲ ಅಂದ್ರೆ ನಂದು ಒಂದು ಸ್ವಂತ ಏನು ತಿಪ್ಪಿ ಗೊಬ್ಬರ ಮಾಡ್ತೀವಲ್ಲ ಅದನ್ನು ಇಲ್ಲಿ ಮಾಡತ್ತೀನಿ. ಏನು ನಾವು ಒಂದು ವೇಸ್ಟೇಜ್ ಹೊಲದಾಗಿಂದ ಏನೇನು ಫಾರ್ಮ್ದಾಗೇನು ಹೀರೆ ಬೆಳೆ ಆಗಲಿ, ಸವಂತಿ ಬೆಳೆ ಆಗಲಿ, ಒಂದು ವರ್ಷಿನ ತಪ್ಪಲಾಗಲಿ, ಕಬ್ಬಿನ ರವಂದಾಗಲಿ ಏನು ಇರ್ತಾವಲ್ಲ ಅಂತಂದು ಇಲ್ಲಿ ಹೋಗೋದು. ಅದ್ರ ಮ್ಯಾಗ ಹಿಂಡಿ ಗೊಬ್ಬರ ಏನೈತಿ ತೊಗೊಂಡು ಈ ರೀತಿ ಮಾಡ್ಕೊಂಡು ನಾನು ಪ್ರತಿ ವರ್ಷ ಏನೈತೆ 1 ಟ್ರಕ್ ಆಗಲಿ 2 ಟ್ರಕ್ ಆಗಲಿ ಗೊಬ್ಬರ ಮಾಡ್ಕೊತೀವಿ. ಅಲ್ಲಿ ನಮ್ಮ ಮನೆ ಕಡೆ ಏನೈತಿ ಸ್ವಲ್ಪ ಜಾಗ ಇಷ್ಟು ಜಾಗ ಸಾಕಾಗಂಗಿಲ್ಲ, ಅಷ್ಟು ಗೊಬ್ಬರ ಜಾಸ್ತಿ ಇರ್ತೈತಿ. ಅದಕ್ಕೆ ಈ ಕಡೆ ಹೊರಗೆ ಫುಲ್ ಕುಲಾನೆಲ್ದಾಗ ಮಾಡ್ಕೊಂಡೀನಿ. ಅದಕ್ಕೆ ಏನು ಮಾಡೈತೆ ಅಂದ್ರೆ ಇವತ್ತು 2 ಮಂದಿ ಬಂದಾರ. ಅದಕ್ಕೆ ಈಗ ಅರ್ಶಿನ ತಪ್ಪಲಿನತ್ಲ ಹಿಂಡಿ ಗೊಬ್ಬರ ಏನು ಕಡಿದೀವಿ ಅಂತ ತೊಗೊಂಡು ತಿರುಗಿ ಹಾಕಿ ಮತ್ತೊಂದು ಇದ್ರ ಮ್ಯಾಗ 2 ಟ್ರಕ್ ಗೊಬ್ಬರ ಕಡಿದ್ನಿ ಅಂತಂದ್ರೆ ಇನ್ನೊಂದು 3-4 ತಿಂಗಳು ಬಿಟ್ಟೆ ಸೊ ಒಂದು 4-5 ಟ್ರಕ್ ಗೊಬ್ಬರ ರೆಡಿ ಆಗಿಬಿಡುತ್ತೆ ನಮ್ಮಲ್ಲಿ ಪ್ಲಾಂಟೇಶನ್ ಮಾಡೋಕೆ. ಸೊ ಅದಕ್ಕೆ ಯಾವುದೂ ವೇಸ್ಟ್ ಮಾಡಬಾರ್ದು ಅಂಥೇಳಿ ಅದನ್ನು ಈ ರೀತಿ ಗೊಬ್ಬರ ಪ್ಲ್ಯಾನ್ ಮಾಡಿ ಗೊಬ್ಬರ ಮಾಡತ್ತೀನಿ. ಸೊ ಈಗ ನೆಕ್ಸ್ಟ್ ಮನೆ ಕಡೆ ಹೋಗಿ ಅಲ್ಲಿ ಅಡ್ಡ ಪೈಪ್ ಮೇನ್ ಲೈನ್ ಜೋಡಿಸೋಣ. ಈಗ ಆಮೇಲೆ ಸಿಡ್ನ ಕ್ಲೀನ್ ಮಾಡ್ತಾರೆ ಪೈಪ್. ಅದನ್ನೆಲ್ಲ ಇವತ್ತು ರೆಡಿ ಮಾಡಿ ನಾಳೆ ಪ್ಲಾಂಟೇಶನ್ ಮಾಡ್ಬೇಕು. ಅದನ್ನು ಮಲ್ಚಿಂಗ್ ಹಾಕಿ. ಸೊ ಅದಕ್ಕೆ ಅಲ್ಲಿ ಹೋಗೋಣ. ಈಗ ಬರೀ ಹೋಗೋಣ. ಸೊ ಆಲ್ಮೋಸ್ಟ್ ಕೆಲಸ ಕಂಪ್ಲೀಟ್ ಆಗೈತಿ. ಈಗ ಅದರ ಒಂದು ಶೆಡ್ ಇದ್ರಾಗ ಅಂದ್ರೆ ಉಳಿದ ಶೆಡ್ ತೆಗಿತೀವಿ ಬಕೆಟ್ನಾಗ. ನಮ್ಮ ಸೂರ್ಯ ಎಲ್ಲ ಕಂಪ್ಲೀಟ್ ಕೆಲಸ ಮಾಡ್ಯಾನು. ಸೂರ್ಯ ಹೆಂಗಿತ್ತು ಕೆಲಸ ಶೆಡ್ ಇವತ್ತು? ಸೂಪರ. ಕೈಯೆಲ್ಲ ಕೆರ್ಸತ್ತಾವು. ಇದನ್ನ ಇದ್ರಾಗ ಸುರ್ಲ ವಾಪಸ್ ಕ್ಯಾನಾಗ ಸುರಿ ಇಟ್ಬಿಡು ಅಂತ. ನಾಳೆ ಏನೈತಿ ಬೇಕಾರೆ ಈಗ ಪೈಪ್ ತೊಂದಲ್ಲಿ ಹೋಗಿ ಸಣ್ಣಪಟ್ಟ ಹಾಕಿ ಬಿಟ್ರಿ ಇದನ್ನು. ನೆಕ್ಸ್ಟ್ ಕೆಲಸ ಅದು ಮಾಡಿ ಓದಬಿಟ್ಟು ಹೆಂಗೆ ಈಗೆಲ್ಲ ಮತ್ತೆ ಕೆಲಸ ಏನೈತಿ ಇಲ್ಲಿ ನೆಕ್ಸ್ಟ್ ಅದಾಯ್ತು ನಿಮ್ಮದೀಗ ಅಡ್ಡ ಪೈಪ್ ತೆಗಿದು ಕಟ್ಟಿಗೆ ತೆಗಿದ್ವ. ಹಾಂ ಸಂಗ್ರಾಮ್ ಮತ್ತು ಅದ್ರ ಹಾಕ್ಬಿಡು ಅಂತ ಬಕೆಟ್ ಬೇಕೆ. ಸೊ ಗೈಸ್ ಈಗ ಇನ್ನೊಂದು ಏನು ನಮ್ದು ಸ್ವಂತಿಕ ಎಮ್ಮಲ್ಲ ಹಿರಿಕೆ ಫಾರ್ಮ್ ಇತ್ತಲ್ಲ ಆ ಫಾರ್ಮ್ದ
ಡ್ರಿಪ್ ಕ್ಲೀನ್ ಮಾಡ್ಬೇಕಾಗೈತಿ. ಸೊ ಇದನ್ನ ನೆಕ್ಸ್ಟ್ ಯೂಸ್ ಮಾಡ್ತೀವಿ. ಇದ್ರಾಗ ಒಂದು 5ರಿಂದ 6 ಲೀಟ್ರ್ ಅಷ್ಟು ಆಗೋದೈತಿ. ಸೊ ಗೈಸ್, ನಾನು ನಮ್ಮ ಮಾವ ಎಲ್ಲ ಫುಲ್ ಡ್ರಿಪ್ ಜೋಡಿಸಿ ಎಲ್ಲ ಕರೆಕ್ಟ್ ಹೋಲ್ ಹಾಕೊಂಡ ಚಾವೆಗಳು ಹಾಕೊಂಡ್ಬಿಟ್ಟಿವಿ. ಇನ್ನು ಈವ್ನಿಂಗ್ ಡ್ರಿಪ್ ಹಾಕೊಂಡ್ಬಿಡ್ತೀವಿ. ನಾಳೆ ರೀತಿ ಮಲ್ಚಿಂಗ್ ಹಾಕ್ತೀವಿ. ನಮ್ಮ ಮಾವ ಎಲ್ಲ ರೆಡಿ ಮಾಡಿ ನೋಡ್ರಿ. 2 ಹಾಲಿದ್ದೆಲ್ಲ ಎಲ್ಲ ಸೆಟಪ್ ಎಲ್ಲ ಚೇಂಜ್ ಮಾಡಿ ಮತ್ತು ವಾಪಸ್ ರೆಡಿ ಮಾಡೀವಿ. ಹೆಂಗೈತಿ ಮಾವ? ನಮ್ಮ ಮಾವ ಹೆಂಗೆ ಡ್ಯಾನ್ಸ್ ಮಾಡ್ತಾನೆ ಈಗ. ರೋಚ್ ಮಕ್ಕಿತ ಫಾಸ್ಟ್. ಈಚೆ ಕಡೆ ಹಂಗೈತಿ, ಈಚೆ ಕಡೆ ಹಂಗೈತಿ. ನೋಡ್ರಿ ನೋಡಿ ಹೆಂಗೆ ಮಾಡ್ತಾನೆ. ನೋಡ್ರಿ ಈಗ ಮನೆಗೆ ಈಗ ಮಲ್ಕೊಂಡು ರೆಸ್ಟ್ ಮಾಡಿ 4 ಗಂಟೆಗೆ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡೋಣ. ಬಾ ತೊಗೊಂಡ ನಾವೊಂದು ತೊಗೊಲಿ. ಮತ್ತು ಮೊಬೈಲ್ ಹಿಡ್ಕೊಂಡು ಹೋದ ಬೇಡ. ತಪ್ಪಿಸತ್ತ ಒಂದು ಕೊಡು. ಪಟ್ಟತ್ತ ಮತ್ತು ಹಾಕೊಂಡು ಹಗರ್ದಿತ್ತ ರೆಡಿ. ನಮ್ಮ ಎರಡು ತೊಗೊಂಡ್ರಿ ವಿಡಿಯೋ ಮಾಡತ್ತಾನ. ಹಂಗೆ ನಾಟಕ ಮಾಡ್ತಾನೆ. ಇಲ್ಲಿಂದ ಏನು ಮಾಡ್ತಾನೆ, 2 ಪೀಸ್ ನಮ್ಗೆ ಕಟ್ಬಿಡ್ತಾನೆ. ಸೊ ಗೈಸ್, ಟೈಮ್ 5 ಗಂಟೆ ಆಗೈತಿ. ಈಗ ಎಲ್ಲ ಪೈಪಿಗೆ ಎಕ್ಸ್ಟ್ರಾ ಮಾಡಿಬಿಟ್ಟು 1 ತಾಸು ಆತೀಗ. ಆಲ್ಮೋಸ್ಟ್ ಒಂದು ಹಾಫ್ ಕೆಲಸ ಆಗೈತಿ. ನಾವು ಒಂದು ಹಾಫ್ ಕೆಲಸ ಐತಿ. ಸೊ ಇದೆಲ್ಲ ಮುಗಿಸಿ ಇವತ್ತು ಎನಿ ಕಂಡೀಷನ್ ರೆಡಿ ಮಾಡ್ಬೇಕು. ಪ್ಲಾಟ ಬೆಳಿಗ್ಗೆ 6 ಗಂಟೆಗೆ ಕರೆಂಟ್ ಬರ್ತಾವೆ. ಕರೆಂಟ್ ಬಂತಂತಂದ್ರೆ ಬೋರ್ ಮೋಟ್ರ್ ಸ್ಟಾರ್ಟ್ ಆಕೈತಿ. ನೀರು ಸ್ಟಾರ್ಟ್ ಮಾಡಿ ಫುಲ್ ಪೈಪ್ಲೆಲ್ಲ ಕ್ಲೀನ್ ಮಾಡಿಸಿ ನೀರಿಂದ ಆಮೇಲೆ ಅದನ್ನ ಕ್ಯಾಪ್ ಹಾಕೊಂಡ ಗಂಟು ಹಾಕಿ ನೆಕ್ಸ್ಟ್ ಅದ್ರದ್ದು ಡ್ರಿಪ್ ಸ್ಟಾರ್ಟ್ ಮಾಡಿ ಎಲ್ಲ ಕರೆಕ್ಟ್ ನೀರು ಬೆಳೆದ ಚೆಕ್ ಮಾಡ್ಕೊಂಡು ಆಮೇಲೆ ಮಲ್ಚಿಂಗ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಮಲ್ಚಿಂಗ್ ಹಾಕಿಂತ ಮುಂಚೆ ಈ ಬೆಡ್ 2 ಸೈಡ್ ಕಟ್ ಮಾಡಬೇಕು. ಸೊ ಇಷ್ಟೆಲ್ಲ ಕೆಲಸ ಅದಾವೆ ನಾಳೆ ನೋಡಿ ಏನು ಹಾಕೋದು ಅಂತೇಳಿ. ಆಮೇಲೆ ಲೇಬರ್ಸ್ನ ಕರ್ಕೊಂಡು ಶುಗರ್ ಕೇನ್ ಫಾರ್ಮ್ಗೆ ಕಸ ತೆಗಿಯಕ್ಕೆ ಹೋಗ್ಬೇಕಲ್ಲಿ. ಕಡೆ ತೆಗಿಯಕ್ಕೆ ಹೋಗ್ಬೇಕು. ಸೊ ನೋಡ್ರಿ, ಒಂದು 5 ಜನ ಬಂದರು. ಈ ಥರ ಡ್ರಿಪ್ ಹಾಕೊಳತ್ತೀವಿ. ಈ ಒಂದು ಬ್ಲಾಗ ಇಲ್ಲಿಗೆ ಏನು ಮಾಡ್ತೀನಿ. ಸೊ ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ.